ಮಾಡೋದಿದೆ, ಅವರು ನಿನಗೋಸ್ಕರನೇ ಮಾಡ್ಕೊಂಡು ಬಂದಿದ್ದಾರೆ, ಬೇಡ ಅನ್ಬೇಡ. ನೀವೆಂಥ ಪರಿಸ್ಥಿತಿಯಲ್ಲೇ ಇದ್ದರೂ ಯಾವಾಗಲೇ ಡ್ರೈವರ್ ಸಹಾಯ ಬೇಕು ಅಂತಂದರೆ ನನ್ನ ನೆನ್ಪು ಮಾಡ್ಕೊಳ್ಳಿ, ಒಂದೇ ಒಂದು ಕಾಲ್ ಮಾಡಿ. ಒಳ್ಳೆಯದಾಗಲಿ. ಸಾರಿ, ರೆಡಿಯಾಗಿ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಪೂರ್ಣಿ, ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ. ಹೇಳು ಸಂಧ್ಯಾ, ನಿನ್ಗೆ ಅನ್ಸಿದ್ದು ನೀನು ಹೇಳಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದು ಹಾಗಲ್ಲ, ಎಲ್ಲರೂ ಪಾರ್ಟಿ ವೇರ್ ಹಾಕ್ಕೊಂಡು ಗ್ರ್ಯಾಂಡಾಗಿ ರೆಡಿ ಆಗ್ತಿದ್ದೀವಿ. ನೀವು ಮಾತ್ರ ಇಷ್ಟು ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿದ್ದೀರಲ್ಲ, ನೀವು ಯಾವುದಾದ್ರೂ ಪಾರ್ಟಿ ವೇರ್ ಹಾಕೋಬೋದಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ಪೂರ್ಣಿ. ಅಲ್ಲ, ಈ ಸೀರೆ ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗೇ ಇದೆ. ಆದರೆ ಎಲ್ಲರೂ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿರ್ಬೇಕಾದ್ರೆ ನೀನು ಮಾತ್ರ ಇಷ್ಟು ಸಿಂಪಲ್ ಆಗಿರೋದು ಚೆನ್ನಾಗಿರತ್ತಾ ಹೇಳು? ಪೂರ್ಣಿ, ನಿನ್ನ ಹತ್ರನೇ ಎಷ್ಟೊಂದು ಪಾರ್ಟಿ ವೇರ್ ಸಾರಿಗಳಿದೆಯಲ್ಲ, ಅದರಲ್ಲೇ ಯಾವುದಾದ್ರೂ ಒಂದು ಹಾಕೋಬೋದಲ್ವಾ? ಹಾಕೋಬೋದಾಗಿತ್ತು, ಆದರೆ ಈ ಸೀರೆ ಸಿಂಪಲ್ ಆಗಿದ್ರೂ ನನಗೆ ತುಂಬ ಸ್ಪೆಷಲ್ ಅನಿಸ್ತಿದೆ, ಅದಕ್ಕೆ ಹಾಕ್ಕೊಂಡೆ. ಮೊದಲನೇ ಸಲ ನನ್ನ ತಂಗಿ ನನಗೋಸ್ಕರ ಪ್ರೀತಿಯಿಂದ ಕೊಟ್ಟಿರೋ ಸೀರೆ ಇದು. ಒಂದು ವೇಳೆ ನಾನು ಇದನ್ನು ಹಾಕ್ಕೊಂಡಿಲ್ಲ ಅಂದರೆ ಅವಳಿಗೆ ಬೇಜಾರಾಗತ್ತೆ. ನನ್ನ ಪಾಲ್ಗೆ ಎಲ್ಲ ಸಂಬಂಧಗಳು ಮತ್ತೆ ಸಿಗ್ತಿದೆ. ಆ ಸಂಬಂಧಗಳಿಂದ ನನಗೆ ಸಿಗ್ತಿರೋ ಪ್ರೀತಿಗಿಂತ ಈ ಸೀರೆ ಸಿಂಪಲ್ ಆಗಿದೆ ಅನ್ನೋದು ಕಾಣಿಸೋದೇ ಇಲ್ಲ. ನಿಮ್ಮ ತಂದೆ ಬದಲಾಗಿದ್ದು, ಐ ಮೀನ್ ಸಾರಿ, ಜನಾರ್ದನ್ ಅವ್ರು ಬದಲಾಗಿದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಪೂರ್ಣಿಗಿರೋ ಒಳ್ಳೆತನ ಎಂಥವ್ರನ್ನ ಬೇಕಿದ್ರೂ ಬದಲಾಯಿಸ್ಬಿಡತ್ತೆ. ಈ ಸೀರೆ ತುಂಬ ಚೆನ್ನಾಗಿದೆ. ನೀವು ಉಟ್ಕೊಂಡಿದ್ದೀರಲ್ಲ ಅದಕ್ಕೆ. ನೀವು ತಂದಿದ್ದೀರಲ್ಲ ಅದಕ್ಕೆ. ನಿಮಗೆ ಸೀರೆ ಸೆಲೆಕ್ಟ್ ಮಾಡೋದು ತುಂಬ ಸುಲಭ. ದಂತದ ಬೊಂಬೆ ಯಾವ ಸೀರೆ ಉಟ್ಕೊಂಡ್ರೂ ಅಂದವಾಗೇ ಇರುತ್ತೆ. ಸುಮ್ಮನೆ ಏನೇನೋ ಹೇಳಬೇಡಿ. ನಾನು ಹೇಳಿದ್ದು ಈ ಸೀರೆ ಚೆನ್ನಾಗಿದೆ ಅಂತ ಅಷ್ಟೆ. ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಲ್ಲ. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನೋಡಿ, ನೀವು ಈ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ನಿಜ ಹೇಳಿ ಮಾಧವ್ ಅವರೇ, ನೀವು ಯಾವಾಗಲೂ ನನ್ನ ಬಗ್ಗೆ ಹೀಗೆ ಹೇಳ್ತಾ ಇರ್ತೀರಾ. ಅದರಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಅಂತಾನೆ ನನಗೆ ಗೊತ್ತಾಗೋದಿಲ್ಲ. ನೋಡಿ, ಈಗ ಬೆಲ್ಲ ಸಿಹಿಯಾಗಿರುತ್ತಾ ಅಂತ ನೀವು ನನ್ನನ್ನು ಯಾವಾಗ ಕೇಳಿದ್ರು ನನಗೆ ಕೊಡೋಕ್ಕಾಗೋದು ಒಂದೇ ಉತ್ತರ. ನಿಮ್ಮ ಅಂದದ ಬಗ್ಗೆನೂ ಹಾಗೇನೆ ನನಗೆ ಕೊಡೋಕ್ಕಾಗೋದು ಒಂದೇ ಉತ್ತರ. ಇದಕ್ಕೆಲ್ಲ ನಾನು ಹೇಗೆ ರಿಯಾಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೀನು ಯಾಕೆ ಬಂದೆ ಇಲ್ಲಿಗೆ? ಅಮ್ಮನ ಹತ್ರ ಮಾತಾಡಬೇಕಿತ್ತು. ಅದು ಸರಿ, ನೀನು ಯಾಕೆ ಬಂದೆ? ನಾನು ಅಮ್ಮಂಗೆ ಏನೋ ಕೊಡಬೇಕಿತ್ತು, ಅದಕ್ಕೆ ಬಂದೆ. ಮೊದಲು ನಾನು ಒಳಗೆ ಹೋಗ್ಬೇಕು. ಮೊದಲನೇ ಮಗ ನಾನು ಹೋಗ್ಬೇಕು. ಅದೆಲ್ಲ ಆಗಲ್ಲ, ಮೊದಲು ನಾನು ಒಳಗೆ ಹೋಗ್ಬೇಕು. ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಮೊದಲು ನಾನು ಹೋಗ್ಬಿಡ್ತೀನಿ, ಆಮೇಲೆ ನೀನು. ಅದೆಲ್ಲ ಅಭಿ, ಪಾಪು, ಇಬ್ರು ಒಳಗೆ ಬನ್ನಿ. ಈಗ ನೀವಿಬ್ರು ಹೇಳಿ, ತುಳಸಿಯವರಿಗೆ ಈ ಸೀರೆ ಚೆನ್ನಾಗಿ ಕಾಣುತ್ತೋ ಇಲ್ವೋ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೀರೆ ಯಾರು ಸೆಲೆಕ್ಟ್ ಮಾಡಿದ್ದು? ಯಾರೇ ಸೆಲೆಕ್ಟ್ ಮಾಡಿರಲಿ, ಅಮ್ಮ ಯಾವುದೇ ಸೀರೆ ಉಟ್ರು ಮುದ್ದಾಗೆ ಕಾಣ್ತಾರೆ. ಅಮ್ಮಂಗೆ ಸೀರೆ ಸೆಲೆಕ್ಟ್ ಮಾಡೋದು ತುಂಬ ಈಸಿ. ಆಹಾ, ಸಮರ್ಥ, ಎಂಥ ಮಾತು ಹೇಳಿದೆ ಕೇಳಿದ್ರೆ ತುಳಸಿಯವರೇ?
ಸಮರ್ಥ ಆಗಲಿ ನಾನಾಗಲಿ ನಾವು ಮಾತ್ರ ಅಲ್ಲ, ಈ ಪ್ರಶ್ನೆನ ನೀವು ಯಾರನ್ನು ಕೇಳಿದ್ರು ಅವ್ರು ಕೊಡೋ ಉತ್ತರ ಇದೆ. ಮಹಾಲಕ್ಷ್ಮಿ ಥರ ಕಾಣಿಸ್ತಿರೋರ್ನ ಹೇಗೆ ಕಾಣಿಸ್ತಿದ್ದೀರಾ ಅಂತ ಕೇಳಿದ್ರೆ ಇನ್ನೇನು ಹೇಳ್ತಾರೆ? ಈ ನಮ್ಮನೆ ಮಹಾಲಕ್ಷ್ಮಿಗೆ ನನ್ನಿಂದ ಒಂದು ಪುಟ್ಟ ಗಿಫ್ಟ್ ಇದೆ. ಏನಪ್ಪ ಅದು? ಅಭಿ, ಏನಿದೆಲ್ಲ? ಇಂಥ ಕಾಸ್ಟ್ಲಿ ಗಿಫ್ಟ್ ಎಲ್ಲ ನನಗೆ ಬೇಡ. ಕಾಸ್ಟ್ಲಿನಾ? ಹಾಗಂತ ಯಾರು ಹೇಳಿದ್ದು? ಮಕ್ಕಳು ತಾಯಿಗೆ ಗಿಫ್ಟ್ ತಂದಾಗ ಅದ್ರ ಬೆಲೆ ಬಗ್ಗೆ ಮಾತಾಡಕ್ಕಾತ? ಅಭಿ ತಂದಿರೋ ಗಿಫ್ಟು ತುಂಬ ಚೆನ್ನಾಗಿದೆ. ಬೆಲೆ ಕಟ್ಟಕ್ಕಾಗದೇ ಇರೋ ಮಾಣಿಕ್ಯದಂಥ ಮಕ್ಕಳಿರುವಾಗ ನನಗಿಂಥ ಗಿಫ್ಟ್ ಎಲ್ಲ ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ನಾನು ನಿಮಗೆ ನೆಕ್ಲೆಸ್ ಕೊಟ್ಟಿದ್ದೀನಿ ಅಂತ ಯಾಕೆ ಅನ್ಕೋತೀರಾ? ನಾನು ಪ್ರೀತಿ ತೋರಿಸ್ತಾ ಇದ್ದೀನಿ ಅನ್ಕೊಳ್ಳಿ. ಈಗಲೂ ಹೇಳಿ, ನಿಮ್ಗಿದ್ ಬೇಡವಾ? ಬೇಡ ಅಂದರೆ ಹೇಳಿ, ನಾನು ವಾಪಸ್ ತಗೊಂಡು ಹೊರಟೋಗ್ತೀನಿ. ಮಕ್ಕಳ ಪ್ರೀತಿನ ಯಾವ ತಾಯಿನೂ ಬೇಡ ಅನ್ನಲ್ಲ. ನೀನು ಪ್ರೀತಿಯಿಂದ ಕೊಡ್ತಿದ್ಯಾ ಅಂತ ಹಾಕೋತೀನಿ. ಇಷ್ಟಕ್ಕೆಲ್ಲ ಅಮ್ಮನ ಮೇಲೆ ಮುನ್ಸ್ಕೋತಾರ? ಈಗ ನಂಗೆ ಸಮಾಧಾನ ಆಯಿತು. ಪಾರ್ಟಿಗೆ ಲೇಟ್ ಆಗುತ್ತೆ, ನೀವು ಬೇಗ ರೆಡಿಯಾಗಿ ಬನ್ನಿ. ನೋಡಿದ್ಯಾ, ನನ್ನ ಕೆಲಸನೇ ಮೊದಲಾಗಿದ್ದು. ಇವಾಗ ಅದೇನು ಮಾತಾಡ್ಬೇಕು ಅನ್ಕೊಂಡಿದ್ಯೋ ಮಾತಾಡ್ಕೊ. ಗೆದ್ದಿದ್ದು ನಾನೇ.